ಈ ದಿನ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಪಶುವೈದ್ಯ ಇಲಾಖೆಯಿಂದ ನಡೆದಂಥ ಹಗರಣಗಳ ವಿಚಾರವಾಗಿ ಇತ್ತೀಚೆಗೆ ನಾವು ಒಂದು ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಕಾರಣಾಂತರಗಳಿಂದ ಬಲಗೈ ಸಮುದಾಯಗಳ ಮಹಾ ಸಂಘಟನೆಗಳ ಒಕ್ಕೂಟದ ಒಂದು ಕಾರ್ಯನಿಮಿತ್ತ ಮತ್ತು ಹೋರಾಟದ ನಿಮಿತ್ತ ನಾವು ಆ ದಿನ ಒಂದು ಹೋರಾಟವನ್ನು ಕೈಬಿಟ್ಟು ಮುಂದಿನ ಸೋಮವಾರದಂದು ನಾವು ಧರಣಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕಿಂತ ಮೊದಲಿಗೆ ನನ್ನ ಹೋರಾಟದ ಗುರುಗಳು, ನಮ್ಮೆಲ್ಲರ ಹೋರಾಟದ ಗುರುಗಳು, ಮಾರ್ಗದರ್ಶಕರು, ದಲಿತ ಸಂಘಟನೆಗಳು ಉಗಮವಾದಂಥ ಸಂದರ್ಭದಲ್ಲಿ ಉದಯಿಸಿದ ಕಿರಣವಾದಂಥ ನಮ್ಮ ದಿವಂಗತ ಶ್ರೀ ಜಗದೀಶ್ ಶಂಕರಣ್ಣವರ ಪಾದ ಕಮಲಗಳಿಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಬಹುಕೋಟಿ ಭೀಮ ನಮನಗಳನ್ನು ನಾವು ಸಲ್ಲಿಸುತ್ತಾ ಈ ಒಂದು ಮುಳಬಾಗಿಲು ತಾಲೂಕಿನ ಪಶುವೈದ್ಯ ಇಲಾಖೆಯಲ್ಲಿ ನಡೆದಂಥ ನಾನು ನಿರಂತರವಾಗಿ 2 ವರ್ಷಗಳಿಂದ ನಾನು ಹೋರಾಟ ಮಾಡಿದೆ. ಈಗ 2 ವರ್ಷಗಳ ಹೋರಾಟಕ್ಕೆ ಯಾವುದೇ ರೀತಿಯಾದ ಪ್ರತಿಫಲ ಫಲಿಸದ ಕಾರಣದಿಂದಾಗಿ ನನ್ನ ಹೋರಾಟಕ್ಕೆ ಪ್ರತಿಫಲ ಫಲಿಸಲಿ ಅಂತ ಹೇಳಿ ನನ್ನ ಹಿತೈಷಿಗಳು ಹಾಗೂ ನನ್ನ ಸಹಚರರು, ನನ್ನ ಸಮಕಾಲೀನ ಹೋರಾಟಗಾರರುಗಳಾದಂಥ ಪ್ರಜಾ ವಿಮೋಚನಾ ಚಳುವಳಿಯ ಜಿಲ್ಲಾ ಸಂಸ್ಥಾಪಕರಾದಂಥ ನಮ್ಮ PVC ಮನೆಯಣ್ಣವರನ್ನು ಸಹ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಮೇಡಿಯಾಳ ಮುನಿಯಾಂಜನಪ್ಪನವರು ಸಂಸ್ಥಾಪಕರು, ರಾಜ್ಯಾಧ್ಯಕ್ಷರು, ದಮನಿತರ ಸಂಘರ್ಷ ಸಮಿತಿ ಅವರ ಬಣದಂಥ ಜಿಲ್ಲಾ ಸಂಚಾಲಕರಾದಂಥ ನಮ್ಮ ಕದಿರೇನಹಳ್ಳಿ ಕುಮಾರಣ್ಣವರು ಸಹ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಮತ್ತು ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ. ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಭೀಮ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ನಮ್ಮ ಕಾದಿರ್ಪುರ ಮಂಜುನಾಥ್ ಅವರು ಆಗಮಿಸಿದ್ದಾರೆ. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ಕೃಷ್ಣಮೂರ್ತಿ ಅವರು ಆಗಮಿಸಿದ್ದಾರೆ. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಂತ ಟಿ ನಾರಾಯಣ ಸ್ವಾಮಿ ಅವರು ಬಂದಿದ್ದಾರೆ. ಆಮೇಲೆ ನಮ್ಮ ದಮನಿತರ ಸಂಘರ್ಷ ಸಮಿತಿಯ ಬಂಗಾರಪೇಟೆ ತಾಲೂಕು ಸಮಿತಿಯ ಅಧ್ಯಕ್ಷರಾದಂಥ ನಮ್ಮ ನವೀನ್ ಸರ್ ಆಗಿದ್ದಾರೆ. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಬಂಗಾರಪೇಟೆ ತಾಲೂಕು ಉಪಾಧ್ಯಕ್ಷರಾದಂಥ ನಮ್ಮ ಶಂಕರರಾವ್ ಆಗಿದ್ದಾರೆ. ಎಲ್ಲ ಸಂಘಟನೆಕಾರರು ಒಟ್ಟಿಗೆ ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷರಾದಂಥ ವಿ ಅಮರೇಶ್ ಮತ್ತು ಕರ್ನಾಟಕ ರಾಜ್ಯದ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾದ ಜಿ ರಾಮಚಂದ್ರರವರ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಬರುವಂಥ ಸೋಮವಾರದಂದು ನಾವು ಕಾರ್ಯಕ್ರಮವನ್ನು ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ಧರಣಿ ಕಾರ್ಯಕ್ರಮದಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಪಿಚ್ಚುಗೊಂಡಳ್ಳಿ ಗ್ರಾಮದಲ್ಲಿ ನಡೆದಂಥ ಹಗರಣಗಳು, 54 ಲಕ್ಷ ರೂಪಾಯಿಗಳ ಹಗರಣಗಳು, ಕೋಳಿ ಸಾಕಾಣಿಕೆ ಕೇಂದ್ರದಲ್ಲಿ ನಡೆಸತಕ್ಕಂಥ ಹಗರಣಗಳು, ಹಂದಿ ಸಾಕಾಣಿಕೆ ಕೇಂದ್ರಗಳಲ್ಲಿ ನಡೆದಿರ್ತಕ್ಕಂಥ ಹಗರಣಗಳು ಮತ್ತು ನಾವು ಏನು 2 ವರ್ಷಗಳ ಕಾಲಯಾನದಿಂದ ನಾವು ಈ ಒಂದು ಪಶುವೈದ್ಯ ಕೋಲಾರ ಜಿಲ್ಲಾದ್ಯಂತ ನಡೆದಿರ್ತಕ್ಕಂಥ ಪಶುವೈದ್ಯ ಇಲಾಖೆಗಳಲ್ಲಿ ನಡೆದಿರ್ತಕ್ಕಂಥ ನಮ್ಮ ಈಗ ಶ್ರೀನಿವಾಸಪುರ ತಾಲೂಕಿನಲ್ಲಿ ಒಬ್ಬ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರ್ತಕ್ಕಂಥ ಸುಭಾನ್ರವರು ₹1,000,000 ಹಗರಣಗಳು ತನಿಖೆ ಆಗಲಿ, ಲೋಕಾಯುಕ್ತ ತನಿಖೆ ಆಗಬೇಕು. ಮೊನ್ನೆ ಲೋಕಾಯುಕ್ತರು ನಾವು ಅಫ್ಜಲ್ ಪಾಷಾ, ಮುನಿಚಂದ್ರ ವಿರುದ್ಧವಾಗಿ ಲೋಕಾಯುಕ್ತರು ಕೂಡ ದೂರನ್ನು ಕೊಟ್ವಿ. ಏನೋ ಗೊತ್ತಿಲ್ಲ. ಮೀನಾಮೇಷವೆಣಿಸ್ತಾ ಇರ್ತಕ್ಕಂಥ ಲೋಕಾಯುಕ್ತರು ಕೂಡ ನಾವು ಇನ್ನೊಂದು ತಿಳಿ ಮಾತು ಹೇಳ್ತಾ ಇದ್ದೀವಿ. ದಯವಿಟ್ಟು ಲೋಕಾಯುಕ್ತರ ಹತ್ರ ಗೌರವ ಇದೆ. ಆ ಗೌರವವಾದಂತಹ ಇಲಾಖೆಯನ್ನು ಅದೇ ರೀತಿಯಾಗಿ ಮುಂದುವರಿಸಿ ದಯವಿಟ್ಟು ಹಗರಣಗಳು ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನು ಯಾವುದೇ ಕಾರಣಕ್ಕೆ ನೀವು ಮರೆಮಾಚಿ ಅವರಿಗೆ ಪ್ರೇರಣೆ ನೀಡಿ ಅವರ ಹಿಂಬಾಲಕರಾಗಿ ಅವರನ್ನು ಯಾವುದೇ ಕಾರಣಕ್ಕೆ ಅವರ ಮರೆಮಾಚಿ ಅವರನ್ನು ಪ್ರೋತ್ಸಾಹಿಸಲಿಕ್ಕೆ ಆಗಲಿ ಅವರನ್ನು ಉಳಿಸ್ಕೊಳ್ಳಿಕ್ಕೆ ಯಾವುದೇ ರೀತಿಯ ಪ್ರಯತ್ನ ಪಡಬೇಡ ಅಂತ ಹೇಳ್ಬಿಟ್ಟು ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಯಾಕಂತೇಳಿದ್ರೆ ನಾನು ಅನೇಕ ರೀತಿಯ ಮನವಿಗಳನ್ನು ಕೊಟ್ಟಿದ್ದು ಲೋಕಾಯುಕ್ತರಿಗೆ. ಲೋಕಾಯುಕ್ತರು ಕನ್ಸಿಡರ್ ಮಾಡ್ತಾರೆ, ಎಲ್ಲ ಒಂದು ಕಡೆ ಬಿಸಾಕ್ತಾರೆ. ದಯವಿಟ್ಟು ಲೋಕಾಯುಕ್ತರು ನಾವು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ರಿಕ್ವೆಸ್ಟ್ ಏನಿಲ್ಲ, ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡಲ್ಲ. ನನ್ನ ಒಂದು ಧರ್ಮ ಅರ್ಜಿ ಕೊಡಬೇಕು,
ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಆದಂಥ ನ್ಯಾಯಾಲಯಕ್ಕೆ ಲೋಕಾಯುಕ್ತರಿಗೆ ಮನವಿಗಳು ಕೊಟ್ಟರು ಕೂಡ ಯಾವುದೇ ರೀತಿಯಾದಂಥ ಹಗರಣಕೋರರ ವಿರುದ್ಧ ಯಾವುದೇ ರೀತಿಯಾದ ಶಿಸ್ತು ಕ್ರಮ ಕೈಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಆ ದಾಖಲೆಗಳೊಂದಿಗೆ ನಾನು ನ್ಯಾಯಾಲಯಕ್ಕೆ ಮೊರೆ ಹೋಗ್ತೀನಿ. ಇಷ್ಟೇ ನ್ಯಾಯಾಲಯಕ್ಕೆ ಮೊರೆ ಹೋಗುವಂಥ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡಬೇಡಿ. ಸಂದರ್ಭದಲ್ಲಿ ನಾವು ಮಾನ್ಯ ಗೌರವಾನ್ವಿತ ಪತ್ರಿಕೆ ಮಾಧ್ಯಮಗಳ ಮುಂದೆ ಇದೇ ಪಶುವೈದ್ಯ ಇಲಾಖೆಗಳ ಮುಂದೆ ಸೋಮವಾರದಂದು ನಮ್ಮ ಹೋರಾಟ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಕೋಲಾರ ಜಿಲ್ಲಾದ್ಯಂತ ನಡೀತಕ್ಕಂಥ ಪಶುವೈದ್ಯ ಇಲಾಖೆಗಳ ಹಗರಣಗಳನ್ನು ನಾನು ಮತ್ತೆ ತನಿಖೆ ಆಗಲಿ ಅಂತ ಹೇಳ್ಬಿಟ್ಟು ನನ್ನ ರಾಜ್ಯವ್ಯಾಪಿ ಹೋರಾಟವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ಅಂತೇಳಿ ಈ ಮೂಲಕ ನಾನು ಮಾಧ್ಯಮಗಳ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ.